ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ಕಿಚನ್ ಯೂಟ್ಯೂಬ್ ಚಾನಲ್. ಪ್ರತಿದಿನ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಇವತ್ತಿನ ಈ ಮಸಾಲ ರವೆ ಇಡ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ದಪ್ಪ ರವೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ, ಹಾಗಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಇಲ್ಲಾಂದರೆ ನೀವು ಸೂಜಿ ರವೆ ಇಲ್ಲಾಂದರೆ ಉಂಡಿ ರವೆ ತೊಗೊಳ್ಳಿ. ನೋಡಿ ಈ ಥರ ಇದು ಸೂಜಿ ರವೆ ಅದಕ್ಕೆ ಬಂದಿದೆ. ಒಗ್ಗರಣೆಗೆ ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಮೊಸರು, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ. ಬನ್ನಿ ಹಾಗಾದರೆ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನೋಡಿ ಅದಕ್ಕೇ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನೋಡಿ ಇದಕ್ಕೇ ಈ ಸುಗಂಧಭರಿತವಾದ ಮಸಾಲೆಗೆ ರವಾವನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಇದನ್ನು ಒಂದು 5 to 6 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಉರಿಬೇಕು. ನೋಡಿ ಇದರ ಲೆವೆಲೇ ಬೇರೆ ಆಗಿಬಿಡುತ್ತೆ. ಆ ಪರಿಮಳ ಮನೆ ತುಂಬ ಹರಡಿ ಸುವಾಸನೆ ಬರ್ತಾ ಇರುತ್ತೆ. ಇದನ್ನು ಮಾಡ್ಕೊಂಡು ತಿಂದರೆ ಇನ್ನೊಂದು ಇಡ್ಲಿ ಬೇಕು ಅಂತ ಕೇಳ್ತಿರ್ತಾರೆ. ನೋಡಿ ಇದನ್ನು ಸ್ವಲ್ಪ ತಣ್ಣಗಾಗ ಬಿಟ್ಬಿಡಬೇಕು. ಆನಂತರ ಮೊಸರನ್ನು 1 ಕಪ್ನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಮಾಡಬೇಕು ಫಸ್ಟ್ ಟೈಮ್ ಮಾಡೋರು. ಆಮೇಲೆ ನೀರನ್ನು ಕೂಡ ಸೇರಿಸ್ಕೊಂಡು ಇಡ್ಲಿ ಅದಕ್ಕೆ ಬರೋ ಹಾಗೆ ಮಾಡ್ಕೋಬೇಕು. ಇಲ್ಲಿ ಏನೋ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಿದ್ದರೆ ಅಡುಗೆ ಸೋಡಾ ಕೂಡ ಸೇರಿಸ್ಕೋಬೋದು ನೀವಿಲ್ಲಿ. ಆಮೇಲೆ ಕ್ಯಾರೆಟು ನೋಡಿ ಹಾಕ್ಕೊಂಬಿಟ್ಟು ಒಂದು ಬೌಲಲ್ಲಿ ಮತ್ತು ಪ್ಲೇಟಲ್ಲಿ ಹಾಕಿದ್ದೀನಿ. ನಾನಿಲ್ಲಿ ಇಡ್ಲಿ ಪಾತ್ರೆ ಇಲ್ಲದೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ಯಾಸ್ ಸ್ಟವ್ ಇದು ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಬೌಲು ಮತ್ತು ಪ್ಲೇಟನ್ನು ಹಾಕಿ ಮುಚ್ಚಳನ ಮುಚ್ತಾ ಇದ್ದೀನಿ ನಾನಿಲ್ಲಿ. ಫುಲ್ ಕವರ್ ಮಾಡ್ಕೋಬೇಕು ನಾವಿಲ್ಲಿ. ನೋಡಿ ಇದೇ ಥರ ನಾನಿಲ್ಲಿ ಕುಕ್ಕರಲ್ಲಿ ಕೂಡ ಮಾಡಿದ್ದೆ, ಸೊ ಆ ವಿಡಿಯೋಕ್ಕೆ ಸ್ಕಿಪ್ ಆಗಿದೆ. ನೋಡಿ ಒಂದು ಲೋಟದಲ್ಲಿ ಮಾಡಿದ್ದೀನಿ. ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಇಡ್ಲಿ. ಇದು ನೋಡೋಕ್ಕೆ ತುಂಬಾ ಸಿಂಪಲ್ಲು, ರವೆ ಇಡ್ಲಿ ಅಂತ ಕಾಣುತ್ತೆ. ಆದರೆ ಇದರೊಳಗಿನ ಮಸಾಲೆ ರುಚಿ ಅಂಕರು ಫುಲ್ ವಿಶೇಷತೆ ಇದರಲ್ಲಿ. ಎಲ್ಲರೂ ಇಡ್ಲಿನ ತುಂಬಾ ಇಷ್ಟಪಟ್ಟು ತಿಂತಾರೆ, ಅದರಲ್ಲೂ ಇದನ್ನು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.